Hello my dear second PA students. Today we will discuss very important topic, that is what passive voice. ಹೌದಾ? ಈ passive voice ಅಲ್ಲಿ ಸಿಂಪಲ್ ಆಗಿರೋ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಈಸಿಯಾಗಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 3 ಮಾರ್ಕ್ಸ್ ಸಿಗುತ್ತೆ. ಹೌದಾ? ಪ್ಯಾಸಿವ್ ವಾಯ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಎಕ್ಸಾಂಪಲ್ ಕೊಡ್ತೇನೆ, ನಿಮಗೂ ಇನ್ನೂ ಕ್ಲಾರಿಟಿ ಸಿಗಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್, ಹಿ ರೋಟ್ ಅ ಬುಕ್ ಅಂತಿದೆ. ಹೌದಾ? ಇದನ್ನ ಹೇಗೆ ಮಾಡ್ಕೊಳ್ತೀವಿ ಅಂತಂದಾಗ, ಸಿ ದಿಸ್ ಒನ್, ಅ ಬುಕ್ ವಾಸ್ ರಿಟನ್ ಬೈ ಹಿಮ್. ಇಲ್ಲಿ ಏನ್ ತಿಳ್ಕೋಬೇಕು ಅಂತಂದ್ರೆ, ಬುಕ್ ಅಂತಿದೆ. ಹೌದಾ? ಬುಕ್ ಅನ್ನೋದು ದಿಸ್ ಇಸ್ ವಾಟ್ ಸಿಂಗ್ಯುಲರ್. ಹೀಗಾಗಿ ನಾವೇನು ಇಲ್ಲಿ ಮಾಡ್ಕೊಂಡ್ವಿ, ವಾಸ್ ಅಂತ ಬರದ್ವಿ. ಇದೇ ಏನಾದ್ರೂ ಬುಕ್ಸ್ ಅಂತ ಏನಾದ್ರೂ ಇತ್ತು ಅಂತಂದ್ರೆ ಇಲ್ಲಿ ಏನ್ ಮಾಡ್ಕೊಳ್ತೀವಿ, ವೇಯರ್ ಅಂತ ಬರೀತೀವಿ. ಇದು ಒಂದು ಕಾನ್ಸೆಪ್ಟ್ ಮೇಲೆ ನಾವು ತಿಳ್ಕೊಬೇಕು. ಸೊ ಹಿಯರ್ ವಾಸ್ ಯಾವಾಗ ಮಾಡ್ಕೋತೇವೆ ಅಂದ್ರೆ ಇಟ್ ಶುಡ್ ಬಿ ಸಿಂಗ್ಯುಲರ್ ಅಂತ ಇರುತ್ತೆ. ವೇಯರ್ ಯಾವಾಗ ಮಾಡ್ಕೋತೇವೆ, ದಿಸ್ ಶುಡ್ ಬಿ ಪ್ಲೂರಲ್. ದೆನ್ ಫೈನಲಿ V3 ಅನ್ನೋದು ಎಲ್ಲ ಕಡೆ ಕಾಮನ್. ಲೈಕ್ ಹಿಯರ್ ರೈಟ್ ಇದ್ದಿದ್ದು ರಿಟರ್ನ್ ಅಂತ ಹೇಳ್ತೇವೆ. ಓಕೆ, ಫಿನಿಶ್ ಇದ್ದಿದ್ದು ಫಿನಿಶ್ಡ್ ಅಂತ ಹೇಳ್ತೇವೆ. ಟೀಚ್ ಇದ್ದಿದ್ದು ಟಾಟ್ ಅಂತ ಹೇಳ್ತೇವೆ. ಈ ರೀತಿ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ನೋಡಿ ಏನ್ ಮಾಡೋಣ ಅಂದ್ರೆ, ದ ಫ್ರೆಂಡ್ಸ್ ಸಿಂಗ್ಯುಲರ್ ಇದೆ ಅಲ್ವಾ. ಸೊ ಹೀಗಾಗಿ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಯಾವ ಟೆನ್ಸ್ ಅಲ್ಲಿ ರೆಫರ್ ಮಾಡಿದಾನೆ ಅಂತ ತಿಳ್ಕೊಬೇಕು. ದಿಸ್ ಈಸ್ ವಾಟ್ ಇಯರ್ ಪಾಸ್ಟ್ ಟೆನ್ಸ್ ರೆಫರೆನ್ಸ್ ಬಂತು. ಹೀಗಾಗಿ ನಾವೇನ್ ಮಾಡ್ಕೋತೇವೆ, ಇಲ್ಲಿ ಪ್ರಿನ್ಸ್ ಅನ್ನು ಸಿಂಗ್ಯುಲರ್ ಇರೋದ್ರಿಂದ ನಾವು ವಾಸ್ ಅಮೇಜ್ಡ್ ಅಂತ ಬರೀತೇವೆ. ದಿಸ್ ವಾಟ್ ಫಸ್ಟ್ ಒನ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್, ಅ ಮರ್ಡರ್ ಅಗೇನ್ ಸಿಂಗ್ಯುಲರ್. ಹೀಗಾಗಿ ನಾವೇನ್ ಮಾಡ್ಕೋತೇವೆ, ವಾಸ್ ಕಮಿಟೆಡ್ ಅಂತ ಬರೀತೇವೆ. ಇನ್ ಹಿಸ್ಟಾರಿಕ್ ಕಿಂಗ್ಡಮ್ ದ ಮಿನಿಸ್ಟರ್ಸ್, ಇದು ಪ್ಲೂರಲ್ ಸೆನ್ಸು. ಹೀಗಾಗಿ ನಾವೇನ್ ಮಾಡ್ಕೋತೇವೆ, ವೇಯರ್ ಅಂತ ಬರೀತೀವಿ. ವೇಯರ್ ಸಮನ್ಡ್ ಅಂತ ಬರೆದ್ರೆ ಆಯ್ತು. ಸೊ ಲೈಕ್ ದಟ್ ಯು ಹ್ಯಾವ್ ಟು ರೈಟ್. ಸೊ ಇಷ್ಟೇ ಬರೆದ್ರೆ ವಾಟ್ ವಿಲ್ ಗೆಟ್ ಹಿಯರ್ 3 ಮಾರ್ಕ್ಸ್. ಅದಕ್ಕೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈಗೇನಿರುತ್ತಲ್ಲ ಅದು ಈ ಒಂದು ಟಾಪಿಕ್ ಬಹಳನೇ ಯೂಸ್ಫುಲ್ ಆಗಿರುವಂಥ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಡೊನಾಲ್ಡ್ ಗಾಡ್ ಅಪ್ ಟು ದ ಗೋ ಹೋಮ್ ಶಿ. ಸೊ ಇಲ್ಲಿ ಏನ್ ಮಾಡ್ಕೋತೀವಿ, ಶಿ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಸಪೋರ್ಟ್ ಇದ್ದಿದ್ದು ಸಪೋರ್ಟೆಡ್ ಅಂತ ಆಗತ್ತೆ, ಗೊತ್ತಿರಲಿ. ನಂಬರ್ 1. ಹೌದಾ? ನೆಕ್ಸ್ಟ್ ಬರೋಣ. ಇಲ್ಲಿ ಶಿ ಟರ್ನ್ ಹರ್ ಆ್ಯಂಡ್. ಹೌದಾ? ಶಿ ಅನ್ನಿರೋದ್ರಿಂದ ವಾಸ್ ಸರ್ಪ್ರೈಸ್ಡ್ ಅಂತ ತಗೋತೀವಿ. ವಾಸ್ ಸರ್ಪ್ರೈಸ್ಡ್. ಓಕೆ, ನೆಕ್ಸ್ಟ್ ಒನ್, ವೈಲೆಟ್ಸ್ ಅಂತಿದೆ. ಇಲ್ಲಿ ಕೇಳೋದು ವಿಚ್ ಮೀನ್ಸ್ ವಾಟ್ ಇಯರ್ ವೈಲೆಟ್ಸ್. ದಿಸ್ ಈಸ್ ವಾಟ್ ಇರ್ ಪ್ಲೂರಲ್ ಸೆನ್ಸ್ ಇರೋದ್ರಿಂದ ನಾವೇನ್ ಮಾಡ್ಕೋತೀವಿ, ವೇಯರ್ ಡ್ರಾಪ್ಡ್ ಅಂತ ಬರೀತೀವಿ. ನೋಡಿ ಇಷ್ಟೇ ಬರೆದ್ರೆ ಆಯಿತು. ಯು ವಿಲ್ ಗೆಟ್ ವಾಟ್ ಇರ್ 3 ಮಾರ್ಕ್ಸ್. ಸೊ ಈ ರೀತಿ ಕ್ವಶನ್ಸ್ಗಳು ಬಂದಾಗ ನಮಗೆ ಅಪ್ರೋಚ್ ಹೆಂಗಿರಬೇಕು ಅಂತ ಕೂಡ ಗೊತ್ತಾಗಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಹಾಗಿದ್ರೆ ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಇನ್ ಇಸ್ ಓನ್ ವೇ. ಇಲ್ಲಿ ನೋಡಿ, ಹೌಸ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ನಾವೇನ್ ಮಾಡ್ಕೊಳ್ತೀವಿ, ದಿಸ್ ಈಸ್ ವಾಟ್ ಇಯರ್ ವಾಸ್ ಬಿಲ್ಟ್, BUILT ಬರೀತೀವಿ. ಒಂದು. ನೆಕ್ಸ್ಟ್, ಆ ನಂಬರ್ ಆಫ್ ಪರ್ಸನ್ಸ್ ಇದೆ. ಆ ನಂಬರ್ ಆಫ್ ಪರ್ಸನ್ಸ್ ಬಂದಾಗ ನಾವು ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಇದೆ, ಇದು ಬಹಳ ಇಂಪಾರ್ಟೆಂಟು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆ ಒಂದು ಟಾಪಿಕ್ ಬರುತ್ತೆ ನೋಡಿ. ಆ ನಂಬರ್ ಆಫ್ ಪರ್ಸನ್ಸ್ ಅಂತ ಬಂದಾಗ ನಾವೇನ್ ಮಾಡ್ಕೋ, ಪ್ಲೂರಲ್ ಸೆನ್ಸ್ ಅನ್ನು ತಗೋಬೇಕಾಗತ್ತೆ. ಹೀಗಾಗಿ ನಾವೇನ್ ಮಾಡ್ಕೋಬೇಕು, ವೇಯರ್ ಅಪಾಯಿಂಟೆಡ್ ಅಂತ ಬರೀತೇವೆ. ಇದು ಗೊತ್ತಿರಲಿ. ನೆಕ್ಸ್ಟ್, ಸ್ಕಾಲರ್ಸ್, ಪೋಯಟ್ಸ್, ಮ್ಯೂಸಿಷಿಯನ್ಸ್. ಹೌದಾ? ಬಹಳಷ್ಟು ಜನ ಇದ್ದಾರೆ. ಮತ್ತೆ ನಾವೇನ್ ಮಾಡ್ಕೋತೀವಿ, ವೇಯರ್ ಇನ್ವೈಟೆಡ್ ಈ ರೀತಿ ಬರೀತೀವಿ. ಸೊ ಈ ರೀತಿ ಬರೆದಾಗ ನಮಗೆ ಏನಂತಂದ್ರೆ ವಿಲ್ ಗೆಟ್ ದ ಕಂಪ್ಲೀಟ್ಲಿ ಮಾರ್ಕ್ಸ್. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ನಿಮಗನ್ನೋ ವಿಚಾರ. ನೆಕ್ಸ್ಟ್ ನೋಡಿ, ಹಾಗಿದ್ರೆ ವಾಟ್ ಆರ್ ದೋಸ್ ವೆರಿ ಈಸಿಯೆಸ್ಟ್ ಥಿಂಗ್ಸ್ ಹಿಯರ್ ಅಂತಂದಾಗ ನಾವು ಮಾಡ್ಕೋಬಹುದು. ಲಾಸ್ಟ್ ನೈಟ್ ಐ ಹ್ಯಾಡ್ ಅ ಸ್ಟೇಜ್ ಡ್ರೀಮ್ ಆಫ್ ಗೋಯಿಂಗ್ ಅ ಗ್ರೇಟ್ ಪ್ಲೇಸ್ ವಿಚ್. ಹೌದಾ? ಇಲ್ಲಿ ಮತ್ತೇನು ಮಾಡ್ಕೋಬೋದೆ, ವಾಸ್ ಗಾರ್ಡೆಡ್. ದ ವೇ ಟು ರಿಟರ್ನ್ ಫ್ರಮ್ ಹಿಯರ್ ಅಂತ ತಗೊಂಡಿದ್ದೆ. ಹೌದಾ? ಸೊ ಈ ರೀತಿ ಎಕ್ಸಾಂಪಲ್ ಬಂದಾಗ ನಾವು ಕೆಲವು ಸಂದರ್ಭದಲ್ಲಿ ವಾಸ್ ನಾಟ್ ಸೀನ್ ಅಂತ ತಗೋತೀವಿ. ಲಕ್ಕಿಲಿ ಐ ವಾಸ್ ಬ್ರಾಟ್ ಬ್ಯಾಕ್ ಬೈ ಫೇರಿ ಅಂತ ಕೂಡ ಬರೀಬಹುದು. ಫೈನ್. ನೆಕ್ಸ್ಟ್ we'll go with some different type of examples here. Okay, now Gen cycle have certain advantages. These ನೋಡಿ, ಇಲ್ಲಿ
ಎಲ್ಲದಕ್ಕೂ ನಾವು ವಾಸ್ ಮತ್ತೆ ವೇಯರ್ ಅನ್ನ ಬಳಕೆ ಮಾಡುವ ಹಾಗಿಲ್ಲ. ಡಿಪೆಂಡ್ ಅಪಾನ್ ದ ಸೀಕ್ವೆನ್ಸ್, ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಆಫ್ ದ ಸೆಂಟೆನ್ಸಸ್ ಹೆಂಗೆ ಬಳಕೆ ಮಾಡ್ಕೋಬೇಕನ್ನು ಕೂಡ ಗಮನ ಇರಬೇಕು. ಹೌದಾ? ಹಾಗಿದ್ರೆ ಇದು ರೆಫರೆನ್ಸ್ ಯಾವ ರೀತಿ ಇದೆ ಅಂತಂದ್ರೆ ಲೈಕ್ ಪ್ರೆಸೆಂಟ್ ಟೆನ್ಸ್ ರೆಫರೆನ್ಸ್ ಇದೆ. ಸೊ ಈ ಒಂದು ದೃಷ್ಟಿಯಿಂದ ನಾವೇನು ಮಾಡ್ಕೋಬೇಕು, ಇಲ್ಲಿ ಆರ್ ಪ್ರಿಫರ್ಡ್ ಅಂತ ಬರೀಬೇಕಾಗತ್ತೆ. ಇಲ್ಲಿ ದೀಸ್ ಆರ್ ಪ್ರಿಫರ್ಡ್ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಅ ಚೈಲ್ಡ್ ಇದೆ. ಹೌದಾ? ಅ ಚೈಲ್ಡ್ ಅಂತ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ಕ್ಯಾನ್ ಬಿ ಸೀಟೆಡ್ ಅಂತ ತಗೋತೀವಿ. ಕ್ಯಾನ್ ಬಿ ಸೀಟೆಡ್ ಈ ರೀತಿ ತಗೋತೀವಿ. ಆಮೇಲೆ ಕಾಟನ್ ಪ್ರೊವಿಷನ್ಸ್ ಆರ್ ಡನ್ ಅಂತ ತಗೋತೀವಿ. ಸಿ ದಿಸ್ ಆರ್ ಡನ್ ಆನ್ ದೇಯರ್ ಓನ್. ಸೊ ಈ ರೀತಿ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಪಾಯಿಂಟ್ ಔಟ್ ಮಾಡಿಕೊಂಡು ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ ಮತ್ತೆ ಯಾವ ರೀತಿ ಎಕ್ಸಾಂಪಲ್ಸ್ ಬರ್ತಾವೆ ಅನ್ನೋ ದೃಷ್ಟಿಯಿಂದ. ಓಕೆ, ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಅ ಮರ್ಡರ್. ಇಲ್ಲೇನು ಬರಿಬೋದು, ದಿಸ್ ಇಸ್ ವಾಟ್ ಇಯರ್. ಓಕೆ, ಇಲ್ಲಿ ಏನು ಬರ್ತೀವಿ ಅಂದರೆ ವಾಸ್ ಕಮಿಟೆಡ್. ದಿಸ್ ಇಸ್ ವಾಟ್ ಇಯರ್ ವಾಸ್ ಕಮಿಟೆಡ್. ಯಾಕೆ ವಾಸ್ ಅಂತಂದರೆ ಗೊತ್ತಾಗಿರ್ಬೇಕು ನಿಮಗೆ. ದಿಸ್ ಈಸ್ ವಾಟ್ ಇಯರ್ ಸಿಂಗ್ಯುಲರ್ ಸೆನ್ಸ್ ಇದೆ. ದಿಸ್ ಈಸ್ ವಾಟ್ ಇಯರ್ ವಿ ಹ್ಯಾವ್ ಅ ಸಿಂಗ್ಯುಲರ್ ಸೆನ್ಸ್. ಓಕೆ, ನೆಕ್ಸ್ಟ್ ದ ಕ್ರಿಮಿನಲ್. ಇಲ್ಲೇನು ಮಾಡ್ಕೋತೇವೆ, ವಾಸ್ ಸೆಂಟೆನ್ಸ್ಡ್ ಅಂತ ಇಲ್ಲೂ ಕೂಡ ನಾವು ಬರೀತೀವಿ. ದಿಸ್ ಈಸ್ ವಾಟ್ ಇಯರ್ ವಾಟ್ ಸೆಂಟೆನ್ಸ್ ಅಂತ ನಾವು ಇಲ್ಲಿ ಬರೀತೀವಿ, ಗೊತ್ತಿರಲಿ. ನೆಕ್ಸ್ಟ್ ಬಂದಾಗೆ ಸೊ ದ ಕ್ರಿಮಿನಲ್ ಅಂತ ಬಂದಾಗ ಸಿಂಗ್ಯುಲರ್ ಇರೋದ್ರಿಂದ ನಾವು ಮತ್ತೇನು ಮಾಡ್ಕೋತೀವಿ, ವಾಸ್ ಫೈನ್ ವಾಸ್ ಆಸ್ಕ್ಡ್ ಅಂತ ಬರೆದ್ರೆ ಆಯಿತು. ಈ ರೀತಿ ಎಕ್ಸಾಂಪಲ್ಸ್ಗಳು ಬಂದಾಗ ನಾವೇನಂತಂದರೆ ಅಪ್ರೋಚ್ ಈ ರೀತಿ ಇರಬೇಕಾಗತ್ತೆ. ಓಕೆ, ಸೊ ಸಿಂಪಲ್ ಆಗಿರೋದು ಕಾನ್ಸೆಪ್ಟು ಎಷ್ಟೋ ಸಲ ರಿಪೀಟ್ ಆಗಿರುತ್ತೆ. ಹೌದಾ? ಬಟ್ ನಾವು ತಿಳ್ಕೊಂಡಿದ್ದು ಒಂದೇ ಏನಂದರೆ ವಾಸ್ ಮತ್ತು ವೇಯರ್ ಎಲ್ಲಿ ಬಳಕೆ ಮಾಡ್ಕೋಬೇಕು. ಸಿಂಗ್ಯುಲರ್ ಇದ್ದಾಗ ವಾಸ್ ಮಾಡ್ಕೊಳ್ತೇವೆ, ಪ್ಲೂರಲ್ ಇದ್ದಾಗ ವೇರ್ ಅಂತ ಮಾಡ್ಕೊಳ್ತೀವಿ. ಇಲ್ಲ ನೆಕ್ಸ್ಟ್ ಬರುವಂಥ ವರ್ಬ್ V3 ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಕೂಡ ನಾವಿದನ್ನು ಬರೀಬೋದು. ಓಕೆ, ನೆಕ್ಸ್ಟ್ ಎಲ್ಲ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಬಿಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಒಟ್ಟಾರೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಅನುಕೂಲ ಆದರೆ ಸಾಕು ಅನ್ನೋ ವಿಚಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.